ಗಲ್ಫ್ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ನಗರದಲ್ಲಿ ಜನರ ಪರದಾಟ ಅಂತ್ಯವಾಗಿಲ್ಲ. ಅದರಲ್ಲೂ ಗ್ಯಾಸ್ ಸಿಗದೆ ಆಟೋ ಚಾಲಕರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಆಟೋ ಗ್ಯಾಸ್ಗಾಗಿ ಬಂಕ್ ಎದುರು ಹೊತ್ತು ದುಡಿದಿದ್ದು ಬದುಕು ನಡೆಸೋದೇ ದುಸ್ತರಾಗ್ಬಿಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟು ಇವತ್ತಿಗೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ಆಟೋ ಚಾಲಕರ ಪರದಾಟ ಕಂಡು ಬರ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದ ಆಟೋ ಚಾಲಕರು ನಿಜವಾಗಲೂ ಕೂಡ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅದ್ಯಾವಾಗ ಯುದ್ಧ ಮುಗಿಯುತ್ತೋ, ಅದ್ಯಾವಾಗ ಸಿಲಿಂಡರ್ ಸಿಗುತ್ತೋ, ಬಂಕ್ಗಳಲ್ಲಿ LPG ಯಾವಾಗ ದೊರೆಯುತ್ತೋ, ಏರಿರೋ ದರ ಎಂದು ಕಡಿಮೆ ಆಗುತ್ತೋ ಅಂತ ಎಲ್ಲರೂ ಗೋಳಾಡ್ತಿದ್ದಾರೆ. ಆಟೋ ಗ್ಯಾಸ್ ಅಭಾವದಿಂದ ನಗರದ ಆಟೋ ಡ್ರೈವರ್ಗಳು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಇಲ್ಲಿ ನೋಡಿ, ಊಟ ನಿದ್ರೆ ಬಿಟ್ಟು LPG ಗ್ಯಾಸ್ಗಾಗಿ ಕಾಯುತ್ತಿರೋದನ್ನ. ಮೈಸೂರು ರಸ್ತೆಯ ಭಾರತ್ ಪೆಟ್ರೋಲಿಯಂ LPG ಬಂಕ್ ಮುಂದೆ ಬೆಳಗ್ಗೆ 4 ಗಂಟೆಯಿಂದಲೇ ಆಟೋ ಚಾಲಕರು ಕ್ಯೂ ನಿಂತಿದ್ರು. ಈ ಸಾಲು ಚಾಮರಾಜಪೇಟೆ ತನಕ ಸಾಗಿತ್ತು. ನಾಯಂಡಹಳ್ಳಿ ಬಳಿಯ ಇಂಡಿಯನ್ ಆಯಿಲ್ LPG ಬಂಕ್ ಸಿಬ್ಬಂದಿ ವಿರುದ್ಧ ಆಟೋ ಚಾಲಕರು ರೊಚ್ಚಿಗೆದ್ದಿದ್ರು. LPG ಅನ್ಲೋಡ್ ಮಾಡ್ತಿಲ್ಲ, ಆಟೋಗಳಿಗೆ ಗ್ಯಾಸ್ ಹಾಕ್ತಿಲ್ಲ ಅಂತ ಕಿಡಿಕಾರಿದ್ರು. ಅನ್ಲೋಡ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಅನ್ಲೋಡ್ ಮಾಡ್ತೀವಿ ಇದ್ದಾರೆ. 11 ಗಂಟೆಗೆ ಅನ್ಲೋಡ್ ಮಾಡ್ತೀನಿ ಅಂತಾರೆ. ನಾವು ಹಾಕ್ಕೊಂಡು ಹೋಗೋದು ಯಾವಾಗ ಗಾಡಿಗೆ, ದುಡಿಯೋದು ಯಾವಾಗ? ಇಲ್ಲಾಂದ್ರೆ ಹೇಳ್ಬೇಕು ತಾನೆ ಇವರು ಬಂಕವರು, ಹೇಳ್ಬೇಕು ಅನ್ಲೋಡ್ ಆಗಿಲ್ಲ ಹೋಗಿ ನೀವು ಅಂತ. ನಮ್ಮ ಇಲ್ಲಿ ಗಂಟೆ ಕಾಯಿಸ್ಬಿಟ್ಟು ಈಗ ಇನ್ನೂ ಅನ್ಲೋಡ್ ಆಗಿಲ್ಲ ಅಂತ ಹೇಳ್ತಾವೆ. ಇತ್ತ ಹಳೆ ಗುಡ್ಡದಹಳ್ಳಿ ಸೂಪರ್ ಗ್ಯಾಸ್ ಬಂಕ್ ನೆನ್ನೆ ಸ್ಟಾಕ್ ಇಲ್ಲದೆ ಕ್ಲೋಸ್ ಆಗಿತ್ತು. ಸ್ಟಾಕ್ ಬಂದಿದ್ರಿಂದ ಗ್ಯಾಸ್ ಹಾಕಿಸಿಕೊಳ್ಳಲು ಬೆಳಗ್ಗೆ 5 ಗಂಟೆಯಿಂದಲೇ ಚಾಲಕರು ಕಾಯುತ್ತಿದ್ರು. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಇದೆ. ಹಣ ತರೋಕೆ ನಾವೇನು ಕಳ್ಳತನ ಮಾಡಬೇಕಾ? ನಮ್ಮನ್ನ ವಿಷ ಕೊಟ್ಟು ಇಲ್ಲ ಬಾಂಬ್ ಹಾಕಿ ಸಾಯಿಸ್ಬಿಡಿ. ಮಕ್ಕಳ ಔಷಧಿಗೂ ನಮ್ಮ ಬಳಿ ಹಣವಿಲ್ಲ ಅಂತ ಆಟೋ ಡ್ರೈವರ್ ಒಬ್ರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸದ್ಯ ನಾನೀಗ ಹೊಸ ಗುಡ್ಡದಹಳ್ಳಿಯಲ್ಲಿರುವಂತಹ ಸೂಪರ್ ಗ್ಯಾಸ್ ಪಕ್ಕದಲ್ಲೇ ಇದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗಿನಿಂದಲೇ ಆಟೋ ಚಾಲಕರು ಆಟೋ LPGಯನ್ನು ಹಾಕಿಸ್ಕೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಈ ಒಂದು ಬಂಕು ನಿನ್ನೆವರೆಗೂ ಕ್ಲೋಸ್ ಆಗಿತ್ತು. ಇಂದು ಬಂಕ್ನಲ್ಲಿ ಸ್ಟಾಕ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಓಪನ್ ಮಾಡಲಾಗಿದೆ. ವಿಷ ಕೊಟ್ಟು ಸಾಯಿಸ್ಬಿಡಿ, ಇಲ್ಲ ಬಾಂಬ್ ಹಾಕಿ ಸಾಯಿಸ್ಬಿಡಿ. ಯಾಕೆ ಈ ಥರ ನಮ್ಮ ಗೋಳು ಎತ್ಕೊಡ್ತಾ ಇದ್ದೀರಾ? ಮನೆಗಳ ಒಳಗೆ ಕಾಯಿಲೆಗಳು, ಮಕ್ಕಳಿಗೆ ಔಷಧಿ ಕೊಡ್ಸೋಕ್ಕೆ ಕಾಸಿಲ್ಲ ಸರ್. ಒಂದು 500 ರೂಪಾಯಿ ಔಷಧಿ ಕೊಡ್ಸೋಣ ಅಂತ ನಮ್ಗೆ ಗತಿ ಇಲ್ಲ ಸರ್. ನಮಗೆ ಈ ತರ ನಮ್ಮ ಪರಿಸ್ಥಿತಿ. ಹೊಸಹಳ್ಳಿ ರಸ್ತೆಯ ಟೋಲ್ ಗೇಟ್ ಬಳಿ 1 ಕಿಲೋಮೀಟರ್ ಉದ್ದಕ್ಕೂ ಆಟೋಗಳು ಕ್ಯೂ ನಿಂತಿದ್ವು. ಬೆಳಗ್ಗೆ 5 ಗಂಟೆಯಿಂದಲೇ ಗ್ಯಾಸ್ಗಾಗಿ ಕಾಯುತ್ತಿದ್ದ ಆಟೋ ಡ್ರೈವರ್ಗಳ ಕಥೆಯೇ ಕರುಣಾಜನಕವಾಗಿತ್ತು. ಮಗಳು IAS ಮಾಡಬೇಕು ಅಂತಿದ್ದಾಳೆ, ಅವಳನ್ನ ಓದಿಸಬೇಕು. ಹೀಗಾಗಿ ಅಪಘಾತದಿಂದ ಕಾಲು ನೋವಾಗಿದ್ರೂ ನಾನು ಆಟೋ ಓಡಿಸ್ತಿದ್ದೇನೆ, ಆದ್ರೆ ಈಗ ಇಂತಹ ಸ್ಥಿತಿ ಬಂದಿದೆ ಅಂತ ಡ್ರೈವರ್ ಒಬ್ರು ಅಳಲು ತೋಡಿಕೊಂಡ್ರು. ಸದ್ಯಕ್ಕೆ ನಾನೀಗ ವಿಜಯನಗರ ಮತ್ತು ಹೊಸಳ್ಳಿ ಮಧ್ಯದಲ್ಲಿ ಬರುವಂತಹ ಟೋಲ್ಗೇಟ್ ಬಳಿ ಇರುವ ಭಾರತ್ ಪೆಟ್ರೋಲಿಯಂನ ಆಟೋ LPG ಬಂಕ್ಗಳ ಮುಂದೆ ನಿಂತಿರುವಂಥ ಕ್ಯೂನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಸರಿಸುಮಾರು 1 ಕಿಲೋಮೀಟರ್ಗಿಂತಲೂ ಕೂಡ ದೊಡ್ಡದಾದಂಥ ಕ್ಯೂ ಸದ್ಯಕ್ಕೆ ಭಾರತ್ ಪೆಟ್ರೋಲಿಯಂ ಬಂಕ್ ಮುಂದೆ ಕಂಡು ಬರ್ತಾ ಇರೋಂಥ ಆಟೋ LPGಗಾಗಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇರೋಂಥ ಕ್ಯೂ. ನನ್ನ ಮಗಳು ಒಂದು ಆಸೆ ಇಟ್ಕೊಂಡು, ಒಂದೇ ಮಗ ಇರೋದು, ಆಸೆ ಇಟ್ಕೊಂಡದೆ IAS ಓದಬೇಕು ಅಂತ. ಆ ಖುಷಿಗೆ ಕಷ್ಟನೋ ಸುಖನೋ ಓಡಿಸ್ತೀವಿ. ನಮ್ಮ ಆಟೋ ಡ್ರೈವರ್ ಕಷ್ಟ ಈ ಸರ್ಕಾರಕ್ಕೆ ಗೊತ್ತಾಗುವುದಿಲ್ಲ. ಹೋಟೆಲ್ ಕಸ ನೀಡಿ ಬಯೋಗ್ಯಾಸ್ ಖರೀದಿಗೆ ಪ್ಲಾನ್. ದೇಶದಲ್ಲೇ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ ಸಿಟಿ ಹೋಟೆಲ್ಗಳು. ಗ್ಯಾಸ್ ಅಭಾವದಿಂದ ಹೋಟೆಲ್ ಉದ್ಯಮ ನಲುಗಿ ಹೋಗಿದೆ. ಇದೀಗ ಕಮರ್ಷಿಯಲ್ ಗ್ಯಾಸ್ ಕೈಬಿಟ್ಟು ಬಯೋಗ್ಯಾಸ್ ಅನ್ನೇ ರಾಜಧಾನಿಯ ಎಲ್ಲಾ ಹೋಟೆಲ್ಗಳಿಗೂ ಬಳಕೆ ಮಾಡಿಕೊಳ್ಳಲು ಮುಂದಾಗಿವೆ. ಅದು ಹೇಗಂದ್ರೆ, ನಗರದ ಹೋಟೆಲ್ಗಳಿಂದ ನಿತ್ಯ 100 ಟನ್ಗಟ್ಟಲೆ ಕಸ ಉತ್ಪತ್ತಿಯಾಗುತ್ತೆ. ಅದನ್ನ ಬಯೋಗ್ಯಾಸ್ ಕಂಪನಿಗಳಿಗೆ ನೀಡಿ ಅವರಿಂದ ಗ್ಯಾಸ್ ಸಿಲಿಂಡರ್ ಪಡೆಯಲು ಪ್ಲಾನ್ ಮಾಡಿವೆ. ಜೊತೆಗೆ ಒಂದಷ್ಟು ಪ್ರಮಾಣದಲ್ಲಿ PNG ಗ್ಯಾಸ್ ಕನೆಕ್ಷನ್ ಪಡೆಯಲು ಕೂಡ ಮುಂದಾಗಿವೆ. ಪೈಪ್ಲೈನ್ ಗ್ಯಾಸ್ ಅಂದರೆ ನ್ಯಾಚುರಲ್ ಗ್ಯಾಸ್ ಇದೆ, ಗೇಲ್ ಗ್ಯಾಸ್ ಇಂದದ್ದು ಕೆಲವೊಂದು ಬೆಂಗಳೂರಿನ ಕೆಲವೊಂದು ಕಡೆ ಈಗಾಗಲೇ ಕನೆಕ್ಷನ್ ಇದೆ. 1000ಕ್ಕಿಂತ ಹೆಚ್ಚಿಗೆ ಹೋಟೆಲ್ಗಳಿಗೆ ಅದರ ಸರಬರಾಜು ಆಗ್ತಾ ಇದೆ. ಅದರಲ್ಲಿ ಏನು ಅಡೆತಡೆ ಇಲ್ಲ. ಅದು ಸಂಪೂರ್ಣವಾಗಿ ನ್ಯಾಚುರಲ್ ಗ್ಯಾಸ್ ಆದ ಕಾರಣ ಅದನ್ನು ಮೊನ್ನೆ ತಾನೇ ಅವರ CEO ಮತ್ತು ಚೇರ್ಮನ್ ಜೊತೆ ಮಾತನಾಡಿದ್ದೇವೆ. ನಗರದಲ್ಲಿ ಹೆಚ್ಚಿನ ಹೋಟೆಲ್ಗಳಿಗೆ ಕನೆಕ್ಷನ್ ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ಏನೇ ಹೇಳಿ, ಗ್ಯಾಸ್ ಸಿಗದೆ ಹೋಟೆಲ್ನವರು ಹೊಸ ತಂತ್ರ ರೂಪಿಸುತ್ತಿದ್ದಾರೆ. ಆದರೆ ಆಟೋ ಚಾಲಕರ ಪಾಡಂತೂ ಹೇಳತೀರದಾಗಿದೆ.
ವಿನಯ್ ಕುಮಾರ್ ಕಾಶ್ಯಪ್ಪನವರ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.